ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಈ ವಾಯುವ್ಯ ಕರ್ನಾಟಕ ಸಾರಿಗೆ ಮತ್ತು ಕೆ ಎಸ್ ಆರ್ ಟಿ ಸಿಯಲ್ಲಿ ನಡೀತಿರುವಂತಹ ದಾಖಲೆ ಪರಿಶೀಲನೆ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ವಾಯುವ್ಯ ಕರ್ನಾಟಕ ಸಾರಿಗೆಯಲ್ಲಿ ದಾಖಲೆ ಪರಿಶೀಲನೆ ನಡೀತಾ ಇದೆ. ಕೆ ಎಸ್ ಆರ್ ಟಿ ಸಿಯಲ್ಲಿ ಎಲೆಕ್ಷನ್ಗೋಸ್ಕರ ಅಂಥೇಳಿ ಹೋಲ್ಡ್ ಮಾಡಿದರು. ಅದು ಹೋಲ್ಡ್ ಮಾಡಿರುವಂಥ ಪ್ರೋಸೆಸ್ ಏನಿದೆ, ಇನ್ನೊಂದು ವಾರದಲ್ಲಿ ಮತ್ತೆ ರೀಓಪನ್ ಮಾಡ್ತವ್ರೆ. ಮತ್ತು ತಿರ್ಗಾ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಸ್ಟಾರ್ಟ್ ಆಗಿದ ತಕ್ಷಣ ಅವ್ರೇನು ಮಾಡ್ತಾರಂದರೆ, ಕೆ ಎಸ್ ಆರ್ ಟಿ ಸಿದವ್ರು ಇನ್ನೊಂದು ಮಾಹಿತಿ ಅಂದರೆ, ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿ ಒಂದಷ್ಟು ಜನ ಅಂದರೆ ಒಂದು 500-1000 ಆ ಥರ ಜನ ಯಾರ್ದು ವೆರಿಫಿಕೇಷನ್ ಮುಗಿದಿರ್ತದೋ ಅವರಿಗೆ ಇನ್ನು ಒಂದು ವಾರ ಆಗಿದ್ಮೇಲೆ ಟ್ರ್ಯಾಕು ಟೆಸ್ಟಿಗೂ ಕೂಡ ಕಲಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ನೋಡಬೇಕು. ಅವರು ಟ್ರ್ಯಾಕು ಟೆಸ್ಟ್ ಬಂದು ಹುಮ್ನಾಬಾದು ಆಮೇಲೆ ಹಾಸನ ಈ ಎರಡೂ ಜಾಗದಾಗ ಟ್ರ್ಯಾಕ್ ಟೆಸ್ಟ್ ತೊಗೊಂಡು ಬೇಗ ಪ್ರೊಸೆಸ್ ಮುಗಿಸ್ಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನೋಡೋಣ ಏನೇನು ಮಾಡ್ತಾಯಿದ್ದಾರೆ ಅಂಥೇಳಿ ಆಮೇಲೆ ಗೊತ್ತಾಗುತ್ತೆ. ಆ ಕಡೆ ಈ ಕಡೆ ಎರಡೂ ಕಡೆ ಟೆಸ್ಟ್ ನಡೆದರೆ ಬೇಗ ಕಂಪ್ಲೀಟ್ ಆಗುತ್ತೆ ಈ ಪ್ರೊಸೆಸ್ಸು. ಯಾರಿಗೆ ಆ ಕಡೆ ಮಾಡ್ತಾರೆ ಅಂದರೆ, ಆ ಕಡೆ ಹುಮ್ನಾಬಾದ್ ಸೈಡಿಗೆ ಯಾವ್ಯಾವ ಡಿಸ್ಟಿಕ್ಗಳಿದ್ದಾವೋ ಆ ಡಿಸ್ಟಿಕ್ ಅಪ್ಲಿಕೇಶನ್ ಹಾಕಿರ್ತಾರೆ ಅವರಿಗೆಲ್ಲ ಹುಮ್ನಾಬಾದ್ ಟೆಸ್ಟಿಗೆ ಕೊಡ್ತವ್ರೆ. ಈ ಕಡೆ ಹತ್ರ ಇದ್ದವರಿಗೆ ಹಾಸನ ಟೆಸ್ಟಿಗೆ ಕಳಿಸ್ತವ್ರೆ. ಈ ಥರ ಪ್ಲ್ಯಾನ್ ನಡೀತಾ ಇದೆ. ನೋಡೋಣ ಆಮೇಲೆ ಏನು ನಿರ್ಧಾರ ತೊಗೊಳ್ತಾರೆ ಅಂಥೇಳಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ನೀವೇನಾದರೂ ಡಾಕ್ಯುಮೆಂಟ್ಸ್ಗಳು ಏನಾರ ಇದ್ದರೆ ನಿಮ್ಮದೆಲ್ಲ ನಾವು ಸುಮಾರೆಲ್ಲ ವೀಡಿಯೋಗಳದಾಗ ಹೇಳಿದ್ದೀವಿ, ನಿಮಗೆಲ್ಲನೂ ಗೊತ್ತೂ ಇದೆ. ನಿಮ್ಮ ಮೊಬೈಲ್ಗೆ SMS ಬಂದಮೇಲೆ ಕರೆಪತ್ರನೂ ಆಮೇಲೆ ನಿಮ್ಮ ಹತ್ರ ಅಪ್ಲಿಕೇಶನ್ ಹಾಕಿದ್ದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಾಂದರೆ ಅವೆರಡೂ ಪ್ರಿಂಟ್ ತೊಗೊಂಡು ಹೋಗ್ಬೋದು. ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆದಾಗ ಇನ್ನು ವೆರಿಫಿಕೇಷನ್ ನಡೀತಿದೆ. ದಿನಾನು 1000-1200 ಈ ಥರ ಎಲ್ಲ. ಅಲ್ಲಿ ಕೆಲವೊಂದಷ್ಟು ಹುಡುಗರು ಆಬ್ಸೆಂಟ್ ಆಗ್ತಾಯಿದ್ದಾರೆ. ಏನಕ್ಕೆ ಆಬ್ಸೆಂಟ್ ಆಗ್ತಾಯಿದ್ದಾರೆ ಅಂತಂದರೆ, ಕೆಲವೊಬ್ರು ನೋಡಿ 4-5 ವರ್ಷದಿಂದ ಇದೇನು ಕರೀಲಿಲ್ಲ, ಹೇಳಿ ಮಾಡಿದರು ಕರೋನಾ ಇದು ಅಂತೇಳಿ. ಇವಾಗ ಅದನ್ನು ಕರೆದಿದ್ದಾರೆ. ಅದಕ್ಕೋಸ್ಕರ ಈ 4 ವರ್ಷದ ಹಿಂದೆಯೇ ಏನು ಅಪ್ಲಿಕೇಶನ್ ಹಾಕಿದ್ದವರು ಇವಾಗ ಯಾವುದೋ ಒಂದು ಬಿಸ್ನೆಸ್ಸಲ್ಲೋ, ಆಮೇಲೆ 4 ವರ್ಷ ಆದಮೇಲೆ ಇನ್ನೇನಪ್ಪ ವಯಸ್ಸು ಮುಗಿದೋಯ್ತು, ಏನು ಡ್ಯೂಟಿ ಮಾಡೋಣ ಅಂಥೇಳಿ ಇಂಟ್ರೆಸ್ಟ್ ಇಲ್ಲದೇನೋ, ಆಮೇಲೆ ನೋಡಿ ಈಗ KSRTC ಸೆಲೆಕ್ಷನ್ ಮುಗಿದೋಯ್ತು, ಅಲ್ಲಿ ಆಲ್ರೆಡಿ ಸ್ವಲ್ಪ ಜನ ಡ್ಯೂಟಿ ಆಗಿರ್ತಾರೋ ಅಂಥವ್ರು, ಈ ಥರ ಎಲ್ಲನೂ ಒಂದಷ್ಟು ಜನ ಅಬ್ಸೆಂಟ್ ಆಗಿದ್ದಾರೆ ಅಂತ ನಾನು ಅನ್ಕೋತಿದ್ದೀನಿ. ನೋಡೋಣ. ಇವಾಗ ಏನಿಲ್ಲ ಅಂದ್ರೂ ಒಂದು 60,000 ಪ್ಲಸ್ ಒಂದು 65,000, 68,000 ಅಭ್ಯರ್ಥಿಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ದರು. ಅದ್ರಾಗ ಎಷ್ಟು ಜನ ವೆರಿಫಿಕೇಷನ್ ಆಗ್ತಾರೋ ನೋಡೋಣ. ವೆರಿಫಿಕೇಷನ್ ಆಗಿ ಯಾರ್ಯಾರು ವೆರಿಫಿಕೇಷನ್ದಾಗ ಪಾಸ್ ಆಗ್ತಾರೋ ಆಮೇಲೆ ಅವರಿಗೆಲ್ಲ ಟ್ರ್ಯಾಕ್ ಟೆಸ್ಟಿಗೆ ಅವರು ಕಲಿಸೋ ಪೊಸಿಷನ್ ಇದೆ. ಅಂದರೆ ಈ KSRTC ಫಾಸ್ಟಾಗಿ ಮುಗಿಯುತ್ತೆ ಟೆಸ್ಟು. ಅದಾದಮೇಲೆ ಇವರು ಕರೀತಾರೆ ಅನ್ನೋ ಮಾಹಿತಿ ಇದೆ. ನೋಡೋಣ ಯಾವ ಥರ ಮಾಡ್ತಾರೆ ಅಂಥೇಳಿ. ಈಗ ಆಲ್ರೆಡಿ ಹುಬ್ಬಳ್ಳಿಯಲ್ಲಿ ಟ್ರ್ಯಾಕ್ ರೆಡಿ ಮಾಡ್ತಾಯಿದ್ದಾರೆ. ಈ ಹುಮ್ನಾಬಾದ್ಗೆ ಯಾರ್ಯಾರು ಹೋಗಿದ್ದೀರಿ ನಿಮ್ಗೆ ಗೊತ್ತಿರುತ್ತೆ. ಆ ಥರ ಟ್ರ್ಯಾಕ್ ಅದೇ ಥರನೇ ಟ್ರ್ಯಾಕು ಅಲ್ಲಿ ಹುಬ್ಬಳ್ಳಿಯಲ್ಲಿ ರೆಡಿ ಆಗ್ತಾಯಿದೆ. ಇವರು ಕೂಡ ಎರಡು ಕಡೆ ಟ್ರ್ಯಾಕ್ ಟೆಸ್ಟ್ ಮುಗಿಸ್ಕೊಂಡು ಬೇಗ ಪ್ರೊಸೆಸ್ ಮುಗಿಸೋ ಪ್ಲಾನಲ್ಲೇ ಇರ್ತವ್ರೆ. ನೋಡೋಣ ಏನಾಗ್ತದೆ ಅಂಥೇಳಿ. ಈ ಕಡೆ ಮತ್ತು ಆ ಕಡೆ ಎರಡೂ KSRTC ಮತ್ತು ವಾಯುವ್ಯ ಎರಡೂ ಅಪ್ಲಿಕೇಶನ್ ನೋಡಿದರೆ ಸುಮಾರು 1,00,000 ಮೇಲ್ಗಡೆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ. ಅಂದರೆ ಆ ಕಡೆ ಹಾಕಿದವರು ಈ ಕಡೆ ಹಾಕಿರ್ತಾರೆ, ಈ ಕಡೆ ಹಾಕಿದವರು ಆ ಕಡೆ ಹಾಕಿರ್ತಾರೆ. ಇವೆಲ್ಲನೂ ಮ್ಯಾಚ್ ಮಾಡಿ ನೋಡಿದರೆ 1,00,000 ಮೇಲ್ಗಡೆ ಅಭ್ಯರ್ಥಿಗಳು ಇದ್ದಾರೆ. ಅದಕ್ಕೋಸ್ಕರ ಯಾರಾದರೂ ಇನ್ನೂ ಡ್ರೈವಿಂಗ್ ಟೆಸ್ಟ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ಪ್ರೈವೇಟಲ್ಲಿ ಅಲ್ಲಲ್ಲಿ ಡ್ರೈವಿಂಗ್ ಟ್ರ್ಯಾಕ್ ಟೆಸ್ಟು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗಿಗೆ ನೀವು ತೊಗೊಳ್ಬೇಕಂತ ನಿಮಗೇನಾದರೂ ಇಷ್ಟ ಇದ್ದರೆ ನಿಮ್ಮ ಊರಿಗೆ ಯಾವ್ದು ಹತ್ರ ಆಗುತ್ತೆ ಆ ಊರಲ್ಲಿ ಹೋಗಿ ನೀವು ಟ್ರ್ಯಾಕು ಟೆಸ್ಟ್ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಟ್ರ್ಯಾಕ್ ಟೆಸ್ಟಲ್ಲಿ ಯಾವ ಥರ ಗಾಡಿ ಓಡಿಸ್ಬೇಕು, ಏನು ಮಾಡಬೇಕು ಅಂತೆಲ್ಲ ಮಾಹಿತಿ ಹೇಳ್ಕೊಡ್ತಾರೆ. ಯಾಕಂದರೆ ಈ 1,00,000 ಜನನೂ ಎಲ್ಲರೂ ಟ್ರ್ಯಾಕ್ ಟೆಸ್ಟಿಗೆ ಹೋಗಿದರೆ ಆ ಟ್ರ್ಯಾಕ್ ಟೆಸ್ಟ್ಗಳೆಲ್ಲ
ಫುಲ್ಲಾಗಿ ಬಿಡ್ತವೆ. ಅಲ್ಲಿ ನಿಮಗೆ ಮತ್ತು ನಿಮ್ಮ ಇದು ಟ್ರೈನಿಂಗ್ ಡೇಟ್ ಬರೋದ್ರೊಳಗಾಗಿ ನೀವು ಸ್ವಲ್ಪ ಟ್ರೈನಿಂಗ್ ತೊಗೊಂಡ್ರೆ ಒಳ್ಳೆಯದು. ಸಿಗಲಿಲ್ಲ ಅಂದ್ರೆ ಪಾಪ ಮತ್ತೆ ನೀವು ನಿರಾಶೆ ಆಗ್ತೀರ. ಸೊ ಫ್ರೀ ಇದ್ದರೆ ಹೋಗಿ ಟ್ರ್ಯಾಕ್ ಟೆಸ್ಟ್ ತೊಗೊಳ್ಳಿ ಅಂತ ಹೇಳುತ್ತಾ, ಸೊ ಆ ಟ್ರ್ಯಾಕ್ ಟೆಸ್ಟ್ ಮುಗಿದ ಮೇಲೆ ಎಲ್ಲರಿಗೂ ಕೂಡ ಏನು ಮಾಡ್ತಾರೆ, ಈ ರಸ್ತೆ ಸೂಚಕ ಚಿಹ್ನೆಗಳನ್ನು ಕೇಳ್ತಾರೆ. ಸೊ ಒಂದಿಷ್ಟು ರಸ್ತೆ ಸೂಚಕ ಚಿಹ್ನೆಗಳು ನಾವಿಲ್ಲಿ ನೋಡೋಣ ಏನಂತೇಳಿ. ಸೊ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ಏನಪ್ಪ ಅಂದರೆ, ವಾಹನವು ಚಲಿಸುತ್ತಿರುವ ಸಂದರ್ಭದಲ್ಲಿ ಹತ್ತುವುದು ಮತ್ತು ಇಳಿಯುವುದು. ಗಾಡಿ ಹೋಗೋ ಟೈಮಲ್ಲಿ ಓಡ್ಕೊಂಡು ಬಂದಿರ್ತದೋ, ಆಮೇಲೆ ಓಡ್ಕೊಂಡು ಇಳಿಯೋದು ಏನಿರುತ್ತಲ್ವ ಅದು ಬಸ್ಗಳಲ್ಲಿ ಅನುಮತಿಸಿದೆ, ಆಟೋ ರಿಕ್ಷಾದಲ್ಲಿ ಅನುಮತಿಸಿದೆ, ಎಲ್ಲ ವಾಹನಗಳಲ್ಲೂ ನಿಷೇಧಿಸಿದೆ. ಸರಿಯಾದ ಆನ್ಸರ್, ಎಲ್ಲ ವಾಹನದಲ್ಲಿ ನಿಷೇಧಿಸಿದೆ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಲಾರಿ ನಿಷೇಧಿಸಿದೆ, ಬಸ್ಸುಗಳನ್ನು ನಿಷೇಧಿಸಿದೆ, ಭಾರೀ ವಾಹನಗಳನ್ನು ನಿಷೇಧಿಸಿದೆ. ನೋಡಿ, ಇದು ಲಾರಿ ನಿಷೇಧಿಸಿದೆ ಸರಿಯಾದ ಆನ್ಸರು. ಭಾರೀ ವಾಹನಗಳನ್ನು ನಿಷೇಧಿಸಿದೆ ಅನ್ನೋದು ತಪ್ಪಾಗಿತ್ತು. ಸೊ ನೆಕ್ಸ್ಟ್ ನೋಡೋಣ. ವಾಹನ ನಿಲುಗಡೆಯನ್ನು ಅನುಮತಿಸಿರುವ ಸಂದರ್ಭ. ವಾಹನ ನಿಲುಗಡೆಯನ್ನು ಅನುಮತಿಸಿರುವ ಸಂದರ್ಭ: ತಿರುವುಗಳಲ್ಲಿ, ಪಾದಚಾರಿ ದಾಟಿನ ಮೇಲೆ, ಪಾರ್ಕಿಂಗ್ ನಿಷೇಧಿಸದ ಸ್ಥಳದಲ್ಲಿ. ಗಾಡಿಗಳು ಯಾವ ಜಾಗದಾಗ ಪಾರ್ಕಿಂಗ್ ಮಾಡಬೇಕು ಅಂತೇಳಿ, ಪಾರ್ಕಿಂಗ್ ನಿಷೇಧಿಸದ ಸ್ಥಳದಲ್ಲಿ ಸರಿಯಾದ ಉತ್ತರ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎತ್ತಿನ ಗಾಡಿ ಮತ್ತು ಕೈಗಾಡಿ ನಿಷೇಧಿಸಿದೆ, ಸೈಕಲ್ ನಿಷೇಧಿಸಿದೆ, ಎಲ್ಲ ವಾಹನಗಳನ್ನು ನಿಷೇಧಿಸಿದೆ. ಒಂದನೇದು ಸರಿಯಾದ ಉತ್ತರ, ಎತ್ತಿನ ಗಾಡಿ ಮತ್ತು ಕೈಗಾಡಿ ನಿಷೇಧಿಸಿದೆ. ವಾಹನಗಳಿಗೆ ಇಂಧನವನ್ನು ತುಂಬಿಸುವಾಗ ವಾಹನದ ಗಾಳಿ ಒತ್ತಡವನ್ನು ಪರೀಕ್ಷಿಸಬಾರದು, ಧೂಮಪಾನ ಮಾಡಬಾರದು, ವಾಹನದಲ್ಲಿ ಇನ್ನೊಬ್ಬರೊಂದಿಗೆ ಮಾತನಾಡಬಾರದು. ಸರಿಯಾದ ಉತ್ತರ, ಧೂಮಪಾನ ಮಾಡಬಾರದು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ವಿದ್ಯಾರ್ಥಿಗಳನ್ನು ನಿಷೇಧಿಸಿದೆ, ಪಾದಚಾರಿಗಳಿಗೆ ಅನುಮತಿ ಇದೆ, ಪಾದಚಾರಿಗಳನ್ನು ನಿರ್ಬಂಧಿಸಿದೆ. ಸರಿಯಾದ ಉತ್ತರ ಮೂರನೇದು, ಪಾದಚಾರಿಗಳನ್ನು ನಿರ್ಬಂಧಿಸಿದೆ. ಮೊಬೈಲ್ ಫೋನನ್ನು ಯಾವ ಸಮಯದಲ್ಲಿ ಉಪಯೋಗಿಸಬಾರದು? ಸರ್ಕಾರಿ ಕಚೇರಿಗಳಲ್ಲಿ, ಪೊಲೀಸ್ ಠಾಣೆಯಲ್ಲಿ, ವಾಹನವನ್ನು ಚಾಲನೆ ಮಾಡುವಾಗ. ಸರಿಯಾದ ಉತ್ತರ, ವಾಹನವನ್ನು ಚಾಲನೆ ಮಾಡುವಾಗ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಓವರ್ಟೇಕಿಂಗ್ ಬಲಬದಿಯಿಂದ ನಿಷೇಧಿಸಿದೆ, ಎಡಕ್ಕೆ ತಿರುಗಿ ಎಡತಿರುವು ನಿಷೇಧಿಸಿದೆ. ಸರಿಯಾದ ಉತ್ತರ, ಎಡತಿರುವು ನಿಷೇಧಿಸಿದೆ. ಓವರ್ಟೇಕಿಂಗ್ ನಿಷೇಧಿಸಿರುವ ಸಂದರ್ಭ: ಮುಂಬರುವ ರಸ್ತೆಯು ಸರಿಯಾಗಿ ಕಾಣಿಸದಿರುವಾಗ, ಮುಂಬರುವ ರಸ್ತೆಯು ಬಹಳ ಅಗಲವಾಗಿದ್ದಲ್ಲಿ, ರಸ್ತೆಯ ಮಧ್ಯದಲ್ಲಿ ಬಿಡಿಯಾದ ಬಿಳಿ ಪಟ್ಟಿ ಇರುವಾಗ. ಸರಿಯಾದ ಉತ್ತರ, ಮುಂಬರುವ ರಸ್ತೆಯು ಸರಿಯಾಗಿ ಕಾಣಿಸದಿರುವಾಗ ಓವರ್ಟೇಕಿಂಗ್ ನಿಷೇಧಿಸಿರುವುದು ಅಂತಕ್ಕಂಥದ್ದು ಇದರ ಉತ್ತರ ಆಗಿತ್ತು. ಸೊ ನೆಕ್ಸ್ಟ್ ನೋಡೋಣ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ವೇಗದ ಮಿತಿ ಗಂಟೆಗೆ 50 ಕಿಲೋಮೀಟರ್ ಮೀರಬಾರ್ದು, ವಾಹನವನ್ನು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಿಸಬೇಕು, ವಾಹನವನ್ನು ಗಂಟೆಗೆ 50 ಕಿಲೋಮೀಟರ್ಗಿಂತ ಹೆಚ್ಚೆಚ್ಚು ವೇಗದಲ್ಲಿ ಚಲಾಯಿಸಿ. ಸರಿಯಾದ ಉತ್ತರ, ವೇಗದ ಮಿತಿ ಗಂಟೆಗೆ 50 ಕಿಲೋಮೀಟರ್. ಪಾದಚಾರಿಗಳು ಕಡಿದಾದ ತಿರುವು ಮತ್ತು ನಿಂತಿರುವ ವಾಹನದ ಹತ್ತಿರ ರಸ್ತೆಯನ್ನು ದಾಟಬಾರದು, ಕಾರಣ ಇತರೆ ವಾಹನಗಳಿಗೆ ಅನಾನುಕೂಲವಾಗುತ್ತದೆ. ರಸ್ತೆಯನ್ನು ಉಪಯೋಗಿಸುವ ಇತರರಿಗೆ ಅನುಕೂಲವಾಗುತ್ತದೆ. ಸ್ವಲ್ಪ ದೂರದಲ್ಲಿರುವ ಇತರೆ ವಾಹನ ಚಾಲಕನಿಗೆ ರಸ್ತೆ ದಾಟುತ್ತಿರುವ ಪಾದಚಾರಿಗಳು ಕಾಣಿಸದೆ ಇರುವುದರಿಂದ. ಸರಿಯಾದ ಉತ್ತರ ಮೂರನೇದು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ವೇಗದ ಮಿತಿ ಗಂಟೆಗೆ 2 ಕಿಲೋಮೀಟರ್ ಮಾತ್ರ, 2 ಮೀಟರ್ಗಿಂತ ಹೆಚ್ಚು ಅಗಲವಿರುವ ವಾಹನ ನಿಷಿದ್ಧ, 2 ಮೀಟರ್ಗಿಂತ ಹೆಚ್ಚು ಎತ್ತರವಿರುವ ವಾಹನವನ್ನು ನಿಷೇಧಿಸಿದೆ. ಸೊ ಎರಡನೇದು ಸರಿಯಾದ ಉತ್ತರ. ಸಾರಿಗೆಯೇತರ ವಾಹನಗಳಲ್ಲಿ ಕೊಂಡೊಯ್ಯಬೇಕಾದ ವಾಹನದ ದಾಖಲೆ ಪತ್ರಗಳೆಂದರೆ ನೋಂದಣಿ ಪತ್ರ, GCR, ವಿಮೆ ಪತ್ರ. ನೋಂದಣಿ ಪತ್ರ, ವಿಮೆ ಪತ್ರ, ತೆರಿಗೆ ಪಾವತಿ ರಸೀದೆ, ಚಾಲನಾ ಅನುಜ್ಞಾನ ಪತ್ರ, ನೋಂದಣಿ ಪುಸ್ತಕ, ಪರ್ಮಿಟ್, ಟ್ರಿಪ್ ಶೀಟು. ಸರಿಯಾದ ಉತ್ತರ ಎರಡನೇದು, ನೋಂದಣಿ ಪತ್ರ, ವಿಮೆ ಪತ್ರ, ತೆರಿಗೆ ಪಾವತಿ ರಸೀದಿ, ಚಾಲನಾ ಅನುಜ್ಞಾನ ಪತ್ರ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ?
3.5 ಮೀಟರ್ಗಿಂತ ಹೆಚ್ಚು ಎತ್ತರದ ವಾಹನಗಳಿಗೆ ಮಾತ್ರ ಪ್ರವೇಶ, 3.5 ಮೀಟರ್ ಅಗಲವಿರುವ ವಾಹನಗಳಿಗೆ ಮಾತ್ರ ಪ್ರವೇಶ, 3.5 ಮೀಟರ್ಗಿಂತ ಕಡಿಮೆ ಎತ್ತರವಿರುವ ವಾಹನಗಳಿಗೆ ಮಾತ್ರ ಪ್ರವೇಶ. ಸರಿಯಾದ ಉತ್ತರ ಮೂರನೇದು. ನೀವು ಹೋಗುತ್ತಿರುವ ರಸ್ತೆಯಲ್ಲಿ ಎಡಬದಿ ವಾಹನವನ್ನು ತಿರುಗಿಸುವಾಗ ನೀವು ಮಾಡಬೇಕಾದದ್ದು: ವಾಹನವನ್ನು ರಸ್ತೆಯ ಎಡಬದಿಗೆ ತಂದು ಎಡಕ್ಕೆ ತಿರುಗುವ ಕೈ ಸನ್ನೆ ತೋರಿಸಿ ನಂತರ ಎಡಕ್ಕೆ ತಿರುಗಿಸುವುದು. ಹಾರನ್ ಮಾಡಿ ಎಡಕ್ಕೆ ತಿರುಗಿಸುವುದು. ಎಡಕ್ಕೆ ತಿರುಗುವ ಸಿಗ್ನಲ್ ತೋರಿಸಿ ರಸ್ತೆಯ ಎಡಬದಿಗೆ ಬಂದು ನಂತರ ಎಡಕ್ಕೆ ತಿರುಗಿಸುವುದು. ಸರಿಯಾದ ಉತ್ತರ ಮೂರನೇದ್ದು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನಿಲ್ಲಿ, ನಿಲ್ಲಬಾರದು ಮತ್ತು ನಿಲ್ಲಿಸಬಾರದು, ಜಂಕ್ಷನ್. ಸರಿಯಾದ ಉತ್ತರ ನಿಲ್ಲಬಾರದು ಮತ್ತು ನಿಲ್ಲಿಸಬಾರದು. ವಾಹನದ ಮಾಲಿನ್ಯ ಪ್ರಮಾಣ ಪತ್ರದ ಅವಧಿ ಇದೆ: 6 ತಿಂಗಳು, 1 ವರ್ಷ, 2 ವರ್ಷ. ಸರಿಯಾದ ಉತ್ತರ 6 ತಿಂಗಳು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಪ್ರವೇಶವಿಲ್ಲ, ಕಡ್ಡಾಯವಾಗಿ ನೇರ, 2 ಕಡೆಯಿಂದ ಪ್ರವೇಶ, ಕಡ್ಡಾಯವಾಗಿ ನೇರ. ನೀವು ರಾತ್ರಿ ಐಬೀಮ್ನೊಂದಿಗೆ ವಾಹನ ಚಾಲನೆ ಮಾಡುತ್ತಿರುವಾಗ ಮುಂದಿನಿಂದ ಮತ್ತೊಂದು ವಾಹನವು ಸಮೀಪಿಸಿದಾಗ ನೀವು ಮಾಡಬೇಕಿದ್ದದ್ದು: ಎಡಬದಿಯಲ್ಲಿ ಮುಂದುವರಿಯುವುದು, ಹೆಡ್ಲೈಟನ್ನು ಹಲವು ಬಾರಿ ಡಿಮ್ ಆ್ಯಂಡ್ ಡಿಪ್ ಮಾಡುವುದು, ವಾಹನವು ಹಾದು ಹೋಗುವವರೆಗೂ ಹೆಡ್ಲೈಟ್ ಬೆಳಕನ್ನು ಡಿಮ್ ಮಾಡುವುದು. ಸರಿಯಾದ ಉತ್ತರ ವಾಹನವು ಹಾದು ಹೋಗುವವರೆಗೂ ಹೆಡ್ಲೈಟ್ ಬೆಳಕನ್ನು ಡಿಮ್ ಮಾಡುವುದು. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಕಡ್ಡಾಯವಾಗಿ ಬಲ ತಿರುವು, ಕಡ್ಡಾಯ ನೇರ ಅಥವಾ ಎಡ ತಿರುವು, ಮುಂದೆ ಎಡಬದಿ ಇದೆ. ಸರಿಯಾದ ಉತ್ತರ ಕಡ್ಡಾಯ ನೇರ ಅಥವಾ ಎಡ ತಿರುವು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ. ಸೊ ಮತ್ತೆ ಈ ಥರದ ಹಲವಾರು ಸಿಗ್ನಲ್ಗಳು ಇದ್ದಾವೆ. ಇನ್ನು ನಾನು ಅವೆಲ್ಲ ನಿಮಗೆ ಹಾಕ್ತೀನಿ, ಒಂದೊಂದಾಗಿ ನೀವು ನೋಡ್ಕೊಳ್ಳಿ. ಈ ಒಂದು ಎಲ್ಲ ಸಿಗ್ನಲ್ಗಳು ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ 4 ನಂಬರು ನಿಮಗೆ ಫಿಕ್ಸ್ ಬರುತ್ತೆ ಅನ್ನೋದು ನಂಬಿಕೆ ಇದೆ. ಯಾಕಂದರೆ ನೀವು ಒಂದು 4 ನಂಬರು ನಮ್ಮ ಕಡೆಯಿಂದ ನಿಮಗೆ ಮಿಸ್ ಆಗಬಾರ್ದು ಅನ್ನೋದೇ ನಮ್ಮ ಒಂದು ಉದ್ದೇಶ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.